ನಾನೊಬ್ಬನೇ ಹಾಡು ಕೇಳ್ತಿದ್ದೆ ಮನೆಯಲ್ಲಿ. ಕೊನೆಗೆ ಒಂದು ಅಡುಗೆ ಮನೇಲಿರೋ ಪ್ರತಿಭೆಯನ್ನು ತಮ್ಮೆಲ್ರಿಗೂ ಪರಿಚಯ ಮಾಡಿಕೊಟ್ಟಿದ್ದಾರೆ ಸಿಂಗರ್ ಮೂಲಕ, ಶಿಲ್ಪ ಅವ್ರನ್ನ. ಸೊ ತುಂಬ ಚೆನ್ನಾಗಿ ಹಾಡಿಸಿದಿರಿ. ನಾನು ಶಿಲ್ಪಂಗೆ ಹೇಳ್ತಿದ್ದೆ, ಹೆಂಗೆ ಹಾಡ್ತಿದ್ದೀನಿ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅವತ್ತಿಂದ ಅಷ್ಟೇ ನಮ್ಮದು, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅಷ್ಟು ಚೆನ್ನಾಗಿ ಹಾಡಿದಿರಿ. ಆದರೆ ಜನ ಕೇಳಿರೋದು ಬರೀ ನಿಮ್ಮದು ಒಂದು ರಾಗ, ನಾವೊಂದು 10-15 ರಾಗ ಕೇಳಿದ್ದೀವಿ ಮನೆಯಲ್ಲಿ ಅಂತ. ಆ್ಯಂಡ್ ಅವ್ರ ಆಸೆ ಈಡೇರಿದೆ. ಸ್ಯಾಮ್ಯುಯಲ್, ನೀವು ಪ್ರತಿ ಸಿನಿಮಾಲೂ ಹಾಡಿಸ್ಬೇಕು, ಅಂಥ ಟ್ಯಾಲೆಂಟ್ನ ನೀವು ಒಂದೇ ಸಾಂಗಲ್ಲಿ ನಿಲ್ಲಿಸ್ಬಾರ್ದು. ತುಂಬ ಚೆನ್ನಾಗಿ ಹಾಡಿದ್ದೀರಾ. ನೀವು ಹಾಡಿದ್ಕೆ ಅದು ಕಾಶ್ಮೀರಕ್ಕೆ ಕರ್ಕೊಂಡು ಹೋಗಿದ್ದು. ಇಲ್ಲ, ಖಂಡಿತವಾಗ್ಲೂ ಹೊಗಳ್ತಾ ಇದ್ದೇನೆ, ಅಷ್ಟು ಚೆನ್ನಾಗಿ ಹಾಡಿದಿರಿ. ಆ್ಯಂಡ್ ನನ್ನ ಸ್ನೇಹಿತರು, ನಮ್ಮ ಹರಿಕೃಷ್ಣ ಅವರು, ನಮ್ಮ ಚೇತು, ನಮ್ಮ ಸುನಿ, ನಮ್ಮ ಹುಡುಗ, ಆ್ಯಂಡ್ ಜಸ್ಸಿ ಗಿಫ್ಟ್ ಸರ್, ಒಂದು ಫೋನ್ ಮಾಡಿದೆ, ಸರ್ ನೀವು ಹಾಡಬೇಕು ನಮಗೋಸ್ಕರ ಅಂತ. ಆ್ಯಂಡ್ ಸರ್ ನಾನು ಹಾಡ್ತೀನಿ ಸರ್, ಯಾವತ್ತು ಬಂದು ಹಾಡಬೇಕು ಸರ್, ಇದು ತುಳುಲು ಹಾಡಬೇಕು, ನೀವು ಕನ್ನಡದಲ್ಲೂ ಹಾಡಬೇಕು ಅಂತ. ಸೊ ಪ್ರಾಕ್ಟೀಸ್ ಮಾಡಿ ಹಾಡಿದ್ರು. ಆ್ಯಂಡ್ ನಮ್ಮ ಜಸ್ಕರನ್ ಆತ ಕೂಡ ಹಾಡಿದ. ಒಟ್ಟಾರೆ ಒಂದು ಸಿನಿಮಾನ ಭಾಳ ಪ್ರೀತಿಯಿಂದ ಮಾಡಿದ್ದೀವಿ. ಆ್ಯಂಡ್ ಒಂದು ಸಿನಿಮಾ ಅಂದಮೇಲೆ, ಇದು ಮನಸ್ಸು ಬಿಚ್ಚಿ ಹೇಳ್ತಿದ್ದೀನಿ, ಒಂದು ಸಿನಿಮಾ ಅಂದಮೇಲೆ ಹಿಟ್ಟು ಫ್ಲಾಪು ಸೆಕೆಂಡ್ರಿ. ಎಕ್ಸ್ಪೆಷಲಿ ಇದು ಶಿಲ್ಪನಿಗೋಸ್ಕರ ಮಾಡಿರೋ ಸಿನಿಮಾ. ಸೊ ಆಕೆ ಈ ಸಿನಿಮಾ ಮಾಡಿ ಭಾಳ ಖುಷಿಯಾಗಿದ್ದಾರೆ. ಈ ಪಿಕ್ಚರು ಏನಾಗುತ್ತೋ ಅದು ದೇವ್ರ ಕೈಲಿರೋದು, ಕಾಪಿ ಕಟ್ ಸರ್, ಅದೆಲ್ಲ ನಮ್ಮ ಕೈಲಿದೆ. ವಿ ಹ್ಯಾವ್ ಡನ್ ಅವರ್ ಬೆಸ್ಟ್. ದುಡ್ಡು ಬಂದರೂ ಖುಷಿನೇ, ಬರಲಿಲ್ಲ ಅಂದರೂ ಖುಷಿನೇ. ಇದು ನಮ್ಮ ತುಳು ಭಾಷೆಗೆ ಅಳಿಲು ಸೇವೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಹಿಟ್ಟಾಗಲೇಬೇಕು, ಆಗಲಿಲ್ಲ ಆ ಥರ ಏನಿಲ್ಲ. ನಾನು ಇಲ್ಲಿ ಭಾಷೆಯನ್ನ ಇಟ್ಕೊಂಡು ಬಿಸ್ನೆಸ್ ಮಾಡೋಕ್ಕೆ ಬಂದಿಲ್ಲ, ಪ್ರೀತಿಯಿಂದ ಬಂದಿದ್ದೀನಿ. ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ನಮ್ಮಿಬ್ಬರ ಮೇಲಿದ್ದರೆ ಸಾಕು, ಅದೇ ನನಗೆ ಸೂಪರ್ ಹಿಟ್. ಆ್ಯಂಡ್ ಇವತ್ತು ನಮ್ಮ ಈ ಪ್ರೆಸ್ ಮೀಟ್ಗೆ ನೀವೆಲ್ಲ ಪ್ರೀತಿಯಿಂದ ಬಂದಿದ್ದೀರಲ್ಲ, ಇದೇ ನಮಗೆ ಸೂಪರ್ ಹಿಟ್. ಇದನ್ನು ಜನರಿಗೆ ತಲುಪಿಸ್ತಿರಲ್ಲ, ಇದೇ ಸೂಪರ್ ಹಿಟ್. ಆ್ಯಂಡ್ ರಿಯಾಕ್ಷನ್ಗಳೆಲ್ಲ ನೋಡಿದ ಮೇಲೆ ಭಾಳ ಖುಷಿ ಆಯಿತು. ಓಕೆ, ವಿ ಹ್ಯಾವ್ ಡನ್ ಅವರ್ ಜಾಬ್ ಅಂತ. ಆ್ಯಂಡ್ ಸಂದೀಪ್ ಒಳ್ಳೆಯ ಸ್ಕ್ರಿಪ್ಟ್ ರೈಟರ್, ಡೈಲಾಗ್ಸ್ ಬಹಳ ಚೆನ್ನಾಗಿ ಬರೆದಿದ್ದಾರೆ. ನಾನು ಬರೀ ಮೇಲ್ವಿಚಾರಣೆ ಅಷ್ಟೇ. ಈ ಸೀನ್ ಇಲ್ಲಿ ಮಾಡೋಣ, ಇದೊಂದೆರಡು ಸೀನ್ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಎಮೋಷ್ನಲ್ ಸೀನ್ ಎಲ್ಲ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಮೋಷ್ನಲ್ ಇಲ್ಲದೇನೂ ಹೋಗ್ಬೋದು, ಬಟ್ ಒಂದು ಗೋಲ್ಡನ್ ಮೂವೀಸ್, ಗಣೇಶ್ ಪ್ರೆಸೆಂಟ್ಸ್ ಅಂತ ಬಂದಾಗ ಅಲ್ಲಿ ಒಂದು ಸ್ವಲ್ಪ ಎಮೋಷನ್ ಇರಬೇಕಲ್ಲ ಅಂತ ಹೇಳಿ ಒಂದು ಫ್ಯಾಮಿಲಿ ಎಮೋಷನ್ನ ತುಂಬಿ ಕೊನೆಯಲ್ಲಿ ಹೋಗ್ತಾ ಒಂದು ನೀಟಾಗಿ ಬ್ಯೂಟಿಫುಲ್ ಒಂದು ಎಂಡ್ ಮಾಡಿದ್ವಿ. ಐ ಥಿಂಕ್ ಅದೆಲ್ಲ ಪ್ರೇಕ್ಷಕರಿಗೆ ಭಾಳ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಡಿಟಿಂಗು ಆ್ಯಂಡ್ ಹೋಲ್ ನನ್ನ ಇಡೀ ಸ್ನೇಹಿತರು ಬಳಗ, ಚಿತ್ರತಂಡ, ಆ್ಯಂಡ್ ನಮ್ಮ ಆನಂದ್ ಆಡಿಯೋ ಶ್ಯಾಮ್ ಹೇಳಿದೆ, ಶ್ಯಾಮ್ ಪ್ರೊಡಕ್ಷನ್ ಮಾಡ್ತಿದ್ದೀನಿ, ಅಗ್ರಿಮೆಂಟ್ ಕಳಿಸ್ಕೊಡು. ನಾನು ಸರ್ ಕಳಿಸ್ಕೊಡ್ತೀನಿ, ತುಳು ಕನ್ನಡ ಸರ್, ತುಳು ಮತ್ತು ಕನ್ನಡ ಎರಡೂ ಕಳಿಸ್ಕೊಡ್ಬೇಕು. ಓಕೆ ಸರ್, ವಾಟ್ ಟು ಫಿಕ್ಸ್ ಸರ್ ಅಂತ. ವಾಟ್ ಟು ಫಿಕ್ಸ್ ಸರ್ ಅಂದ. ನಾನು ಯು ಫಿಕ್ಸ್ ಇಟ್ ಅಂದೆ. ಸರ್, ನೋ ಸರ್, ಐ ಲವ್ ಯು, ನನಗೆ ನಿಮ್ಮ ಮೇಲೆ ಭಾಳ ಪ್ರೀತಿ ಇದೆ, ನಾನು ಬ್ಲ್ಯಾಂಕ್ ಚೆಕ್ ಕೊಡ್ತೀನಿ, ನೀವು ಎಷ್ಟು ಬೇಕಾದರೂ ಬರ್ಕೊಳ್ಳಿ ಅಂತ ಹೇಳಿದ್ರು. ನನ್ನ ಅದೃಷ್ಟಕ್ಕೆ ಬ್ಲ್ಯಾಂಕ್ ಚೆಕ್ ನನ್ನ ಹತ್ರ ಬಂತು, ಪ್ರೊಡ್ಯೂಸರ್ ಹತ್ರ ಹೋಗಲಿಲ್ಲ. ಸೊ ಅವರ ಒಂದು ಸಪೋರ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಆನಂದ್ ಆಡಿಯೋದ ವೇ ಅವರು ಕೂಡ ಪ್ರಮೋಟ್ ಮಾಡಿದ್ದು, ಸಾಂಗ್ಸ್ನ ರೀಚ್ ಮಾಡಿದ್ದು, ಆನಂದ್ ಆಡಿಯೋವ್ರಿಗೂ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಲ್ಲಿ ಸಾಂಗ್ ಅಂತ ಬಂತು. ಸಾಂಗಲ್ಲಿ ಒಂದು ಗೆಸ್ಟ್ ಅಪಿರಿಯನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಅರ್ಜುನ್ಗೆ ಫೋನ್ ಮಾಡಿದೆ. ದಟ್ ವಾಸ್ ನ್ಯೂ ಇಯರ್ ಟೈಮಲ್ಲಿ. ಅರ್ಜುನ್, ಹ್ಯಾಪಿ ನ್ಯೂ ಇಯರ್ ಅರ್ಜುನ್. ಸರ್ ಥ್ಯಾಂಕ್ ಯು ಸರ್ ಅಂದರು. ಅರ್ಜುನ್ ಅವ್ರಿಗೆ ಹೇಳಿದೆ, ಅರ್ಜುನ್ ಈ ಥರ ಒಂದು ಪ್ರೊಡಕ್ಷನ್ ಮಾಡ್ತಾಯಿದ್ದೀವಿ, ಒಂದು ಸಾಂಗ್ ಇದೆ, ಅಲ್ಲಿ ನೀವು ಗೆಸ್ಟ್ ಅಪಿರಿಯನ್ಸ್ ಬಂದರೆ ಚೆನ್ನಾಗಿರುತ್ತೆ, ಮಾಡ್ತೀರಾ ಅಂದೆ. ಪಾಪ ಅರ್ಜುನು, ಸರ್ ಮಾಡ್ತೀರಾ ಅಲ್ಲ ಸರ್, ಮಾಡಿ ಅಂತ ಹೇಳಬೇಕು ಸರ್, ಎನಿ ಟೈಮ್ ಯಾವತ್ತು ಬರಬೇಕು ಹೇಳಿ, ನಾನು
ಬಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೊ ಥ್ಯಾಂಕ್ ಯು ಅರ್ಜುನ್ ನಿಮ್ಮ ಪ್ರೀತಿಗೆ. ಸೊ ಒಟ್ಟಾರೆ ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ. ನಮ್ಮ ಪ್ರೇಕ್ಷಕರಿಗೆ ತುಂಬ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಹಾಗೆ ನಮ್ಮ ಸಚಿನು, ನಮ್ಮ ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ನಮ್ಮ MP ಫಿಲ್ಮ್ಸ್. MP ಅಂದರೆ ಮುನೇಂದ್ರ ಪಿಕ್ಚರ್ಸ್ ಅಂದ್ಕೊಂಡಿದ್ದೆ. ಆಮೇಲೆ ಮೊನ್ನೆ ಕೂತ್ಕೊಂಡು ಹೇಳಿದ್ರು, ಸರ್ ಅದು ಮುನೇಂದ್ರ ಪಿಕ್ಚರ್ಸ್ ಅಲ್ಲ ಸರ್ ಅಂದೆ. ಏನು ಮುನಿಯವರೇ? ಮನಿ ಪವರ್ ಸರ್ ಅಂದರು. ಓಕೆ, ಆ ಪವರ್ ಬರಲಿ ಸರ್ ನಿಮಗೆ ಅಂದ.